ಮಹಾಶಿವರಾತ್ರಿಯನ್ನು ಪ್ರತಿಯೊಬ್ಬ ಹಿಂದುವು ಮಾಡಲೇಬೇಕಾದ ಹಬ್ಬ. ಹಾಗೆ ಜಾಗರಣೆ ಮಾಡುವುದು ಅಷ್ಟೇ ಒಳ್ಳೆಯದು. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಸಮುದ್ರ ಮಥನದ ಕಾಲದಲ್ಲಿ ದೇವತೆಗಳು ಮತ್ತು ಅಸುರರು ಮಂದಾರ ಪರ್ವತವನ್ನಿಟ್ಟು ಕ್ಷೀರಸಾಗರವನ್ನು ಕಡೆಯಲು ಹೋಗಿ, ವಾಸುಕಿ ಎಂಬ ಹಾವು ಮಂದಾರ ಪರ್ವತವನ್ನು ಕಡೆಯಲು ಮಂದಾರ ಪರ್ವತವನ್ನು ಸುತ್ತೊರೆದು ಹಗ್ಗವಾಗಿ ಬಾಲವನ್ನು ಅಸುರರು ಮತ್ತು ಹಾವಿನ ಎಡೆಯನ್ನು ದೇವತೆಗಳನ್ನು ಹಿಡಿದುಕೊಂಡು ಅದರಲ್ಲಿ ಅಮೃತ ಹುಟ್ಟಬೇಕು, ಅದಕ್ಕಿಂತ ಮೊದಲು ವಿಷವನ್ನು ಹುಟ್ಟುತ್ತದೆ. ಆ ವಿಷವನ್ನು ಲೋಕ ಕಲ್ಯಾಣಕ್ಕೋಸ್ಕರ ಅವನು ಆ ವಿಷವನ್ನು ಸೇವಿಸುತ್ತಾನೆ. ಆಗ ದೇವಾನುದೇವತೆಗಳು ರಾತ್ರಿ ಇಡೀ ಶಿವನ ಮಂತ್ರವನ್ನು ಜಪಿಸುತ್ತಾ, ರಾತ್ರಿ ಇಡೀ ಶಿವನ ಕೀರ್ತನೆ ಭಜನೆ ಮಾಡುತ್ತಾ ಜಾಗರಣೆಯನ್ನು ಮಾಡುತ್ತಾರೆ. ಈ ದಿನವನ್ನೇ ಶಿವರಾತ್ರಿ ಎಂದು ಕರೆಯಲಾಗುತ್ತದೆ. ಶಿವನು ಕುಡಿದ ಆ ವಿಷವು ಗಂಟಲೊಳಗೆ ಇಳಿಯದಂತೆ ಪಾರ್ವತಿ ದೇವಿಯು ಇಡೀ ರಾತ್ರಿ ಎಚ್ಚರವಿದ್ದು ವಿಷವನ್ನು ತಡೆದಿದ್ದು ಇದೇ ದಿನ ಎಂದು ಹೇಳಲಾಗುತ್ತದೆ ಶಿವಪುರಾಣ. ಬ್ರಹ್ಮ ಮತ್ತು ವಿಷ್ಣುವು ಇಬ್ಬರಲ್ಲಿ ಯಾರು ದೊಡ್ಡವರು ಎಂದು ವಾಗ್ವಾದಕ್ಕಿಳಿಯುತ್ತಾರೆ. ಶಿವನ ಆದಿ ಮತ್ತು ಅಂತ್ಯವನ್ನು ಹುಡುಕಲು ಹೊರಟ ಬ್ರಹ್ಮ ಮತ್ತು ವಿಷ್ಣುವಿಗೆ ಶಿವನು ಲಿಂಗದ ರೂಪದಲ್ಲಿ ದರ್ಶನ ನೀಡಿದರು. ಈ ಶಿವರಾತ್ರಿ ದಿನದಂದೇ ಜಗತ್ತಿಗೆ ತಂದೆ ತಾಯಿ ಎಂದರೆ ಶಿವಪಾರ್ವತಿ. ಶಿವರಾತ್ರಿಯ ಕಾಲದಲ್ಲಿ ಶಿವ ಪಾರ್ವತಿಯರು ಭೂಮಿಗೆ ಬಂದು ಎಲ್ಲ ಲಿಂಗಗಳಲ್ಲಿ ಸಂಚರಿಸಿ ತನ್ನ ನಂಬಿದ ಭಕ್ತರಿಗೆ ಸಕಲ ಇಷ್ಟಾರ್ಥಗಳನ್ನು ಕರುಣಿಸುತ್ತೇನೆಂದು ಪಾರ್ವತಿಯಲ್ಲಿ ಹೇಳಿಕೊಳ್ಳುತ್ತಾನೆ ಎಂದು ಶಿವಪುರಾಣ ತಿಳಿಸುತ್ತದೆ. ಒಂದು ಶಿವರಾತ್ರಿಯ ವ್ರತವನ್ನು ಆಚರಿಸಿದರೆ 1000 ಏಕಾದಶಿಗಳು ಆಚರಿಸಿದಷ್ಟು ಫಲ ಲಭಿಸುತ್ತದೆ ಹಾಗೂ ಕಾಶಿಯಲ್ಲಿ ಮುಕ್ತಿ ಪಡೆದ ಪುಣ್ಯ ಸಿಗುತ್ತದೆ ಎಂದು ಶಿವಪುರಾಣದಲ್ಲಿ ಹೇಳಲಾಗಿದೆ. ಹಾಗೆ ಶಿವನ ಬಗ್ಗೆ ಮಾತನಾಡುತ್ತಾ ಹೋದರೆ, ನಂದಿಯು ಶಿವನ ವಾಹನವಾಗಿದ್ದು, ಯಾವ ದೇವತೆಗಳು ಕೈಲಾಸಕ್ಕೆ ಹೋಗಬೇಕೆಂದರೂ ನಂದಿಯನ್ನು ದಾಟಿ ಹೋಗಬೇಕಾಗುತ್ತದೆ. ಶಿವನ ಹತ್ತಿರ ಮಾತಾಡಲು ಬಯಸುವರು ನಂದಿಯ ಹತ್ತಿರ ಹೇಳಿ ಹೋಗಬೇಕಾಗುತ್ತದೆ. ಹಾಗೂ ರುದ್ರಾಕ್ಷ, ರುದ್ರ ಅಂದರೆ ಶಿವ, ಅಕ್ಷ ಎಂದರೆ ಶಿವನ 3ನೇ ಕಣ್ಣು ಹಾಗೂ ಹಾವು ಶಿವನ ಸುತ್ತ 3 ಸುತ್ತುಗಳು ಸುತ್ತಿಕೊಂಡಿದ್ದು, ಇವೇ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲಗಳನ್ನು ತಿಳಿಸುತ್ತದೆ. ಶಿವನ 3ನೇ ಕಣ್ಣು ಶಿವನ ಕೋಪವನ್ನು ತೋರಿಸುತ್ತದೆ ಮತ್ತು ತ್ರಿಶೂಲ ಜ್ಞಾನ, ಕಾಮ, ಕೋರಿಕೆಗಳಾಗಿರುತ್ತವೆ. ಶಿವನನ್ನು ಏಕೆ ಲಿಂಗದ ರೂಪದಲ್ಲಿ ಪೂಜಿಸುತ್ತಾರೆಂದರೆ, ಯೂಪಸ್ತಂಭವು ಆದಿಯೂ ಇಲ್ಲದ ಅಂತ್ಯವೂ ಇಲ್ಲದ ಸ್ತಂಭವಾಗಿ ವರ್ಣಿಸಲ್ಪಟ್ಟಿದೆ. ಈ ಯೂಪಸ್ತಂಭವೇ ಮುಂದೆ ಶಿವಲಿಂಗವಾಗಿ ಪೂಜಿಸಲ್ಪಟ್ಟಿದೆ ಎಂದು ನಮ್ಮ ಶಿವಪುರಾಣದಲ್ಲಿದೆ. ಶಿವನ ಕೊರಳಲ್ಲಿರುವ ಹಾವು ಯಾವುದೆಂದರೆ, ಸಮುದ್ರ ಮಥನದ ಕಾಲದಲ್ಲಿ ವಾಸುಕಿ ಎಂಬ ಹಾವು ಕ್ಷೀರಸಾಗರ ಕಡೆಯಲು ಮಂದಾರ ಪರ್ವತವನ್ನು ಸುತ್ತಿಕೊಂಡು ಹಗ್ಗವಾಗಿದ್ದು ರಕ್ತಸ್ರಾವವಾದಾಗ ಗಾಯಗಳಾಗಿ ತನ್ನ ನೋವನ್ನು ಅನುಭವಿಸಿದ ವಾಸುಕಿ ಎಂಬ ಹಾವಿಗೆ ಶಿವನು ತನ್ನ ಕೊರಳಿನಲ್ಲಿ ಇರಲು ಜಾಗವನ್ನು ಕೊಟ್ಟನು. ತನ್ನಲ್ಲಿ ಕೋರಿಕೊಳ್ಳುವ ಭಕ್ತರಿಗೆ ಆಶೀರ್ವದಿಸುವ ರೀತಿಯಲ್ಲಿ ಸರ್ಪವು ಎಡೆಯೆತ್ತಿರುವುದು. ಇಡೀ ಬ್ರಹ್ಮಾಂಡಕ್ಕೆ ಒಡೆಯನಾಗಿದ್ದು ತನ್ನಲ್ಲಿ ಭಕ್ತಿಯಿಂದ ಬೇಡಿ ಬಂದ ಭಕ್ತರಿಗೆ ವರವನ್ನು ಕರುಣಿಸುವ ಏಕೈಕ ಕರುಣಾಮಯಿ ಎಂದರೆ ಶಿವ. ಗಳಲ್ಲೇ ಅತ್ಯಂತ ಉನ್ನತವಾದ ವ್ರತ ಇದಾಗಿದೆ. ಮಾಘದಲ್ಲಿ ಬರುವ ಶಿವರಾತ್ರಿಯನ್ನು ಮಹಾಶಿವರಾತ್ರಿ ಅಂತ ಕರೀತಾರೆ. ಶಿವನು ಅನಂತ ತಾಂಡವನ್ನು ಮಾಡಿ ಜಗತ್ತನ್ನು ಸೃಷ್ಟಿ ಮಾಡಿದ ದಿನವೂ ಇದೇ ಆಗಿದೆ. ಈ ದಿನ ಉಪವಾಸ, ಜಾಗರಣೆ, ದಾನ, ಧರ್ಮವನ್ನು ಮಾಡಿದರೆ ಇಡೀ ವರ್ಷದ ಎಲ್ಲ ವ್ರತಗಳ ಫಲಗಳು ಸಿಗುತ್ತವೆ. ಶಿವನನ್ನು ಕುರಿತು 108 ಬಾರಿ ಓಂ ನಮಃ ಶಿವಾಯ ಎಂದು ಉಚ್ಚರಿಸಿದರೆ ಶುಭ ಫಲಗಳು ಶಿವನು ಕರುಣಿಸುತ್ತಾನೆ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವಭಕ್ತನಿಗೆ ನರಕ ಇಲ್ಲ, ಶಿವಭಕ್ತನಿಗೆ ನರಕ ಇಲ್ಲ, ಜನುಮ ಜನುಮಗಳ ಕಾಟವೂ ಇಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಈ ಕತೆ ತಮಗೆಲ್ಲರಿಗೂ ಇಷ್ಟವಾದರೆ ಸೋಮಶೇಖರ್ TR ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.